ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇದು ನನ್ನ ಮಂಡೇ ದಿನದ ಅರ್ಲಿ ಮಾರ್ನಿಂಗ್ 4:30ಇಂದ ನನ್ನ ಜರ್ನಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ನಮ್ಮ ಅಜ್ಜಿದು ಪೂಜೆ ಇದೆ. ಹಾಗಾಗಿ ಇಲ್ಲಿ ನಮ್ಮ ಯಜಮಾನರು ಜಾಳಹಳ್ಳಿ ಕ್ರಾಸ್ಗೆ ಬಸ್ಗೆ ಡ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ. ನಾನು ಮತ್ತು ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ವಿ ನಮ್ಮ ಊರಿಗೆ. ಜಾಳಹಳ್ಳಿ ಕ್ರಾಸಲ್ಲಿ ಮಾರ್ನಿಂಗ್ 5 o'clockಗೆ ಬಸ್ ಹತ್ತಿದ್ದೀವಿ. ನಮ್ಮ ಊರಿಗೆ ಹೋಗೋ ಅಷ್ಟೊತ್ತಿಗೆ 12:30 ಹಾಗಾಗ್ಬೋದು. 2 ಬಸ್ಸು ಚೇಂಜ್ ಮಾಡಿ ಬೇರೆ ಹೋಗಬೇಕು. ಅದೇ ನೈಟ್ ಟೈಮ್ ಆದರೆ ನಮ್ಮೂರ ಹತ್ರ ಡೈರೆಕ್ಟಾಗಿ ಹೋಗೋ ಬಸ್ ಸಿಗ್ತವೆ. ಯಾವಾಗಲೂ ನನಗೆ ನೈಟ್ ಟೈಮ್ ಜರ್ನಿ ಮಾಡಬೇಕಂದ್ರೇ ಇಷ್ಟ ಆಗುತ್ತೆ. ಮಾರ್ನಿಂಗ್ ಟೈಮ್ ಒಂಚೂರು ಇಷ್ಟ ಇರಲ್ಲ. ನೈಟ್ ಟೈಮ್ 11:30ಗೆ ಬಸ್ ಹತ್ತಿದ್ದೀವಿ ಅಂದರೆ ಮಾರ್ನಿಂಗ್ 6:30ಗೆಲ್ಲ ನಮ್ಮ ಮನೇಲಿ ಇರ್ತೀನಿ. ನಾವು ಬಸ್ ಇಳಿಯೋ ಅಷ್ಟೊತ್ತಿಗೆ 8 o'clock ಆಯಿತು. ಈಗ ಬ್ರೇಕ್ಫಾಸ್ಟ್ ಮಾಡೋಣಂತ ಹೋಟ್ಲಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದು ಈಗ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇದು ಬಂದು ಪಾವಗಡ. ಇಲ್ಲಿಂದ ಕಲ್ಯಾಣದುರ್ಗ ಬಸ್ ಹತ್ತಬೇಕು. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. 1 hour ನಂತರ ಬಸ್ ಬಂತು. ಈಗ ಟೈಮ್ ಬಂದು 10 ಆಗಿದೆ. 9 o'clock ಒಂದು ಬಸ್ ಇತ್ತು, ಅದು ನಮ್ಗೆ ಸಿಗಲಿಲ್ಲ, ಮಿಸ್ ಆಯಿತು. ಈಗ ಕಲ್ಯಾಣದುರ್ಗದಲ್ಲಿ ಇಳ್ಕೊಂಡ್ವಿ. ಈಗ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಬೇಕು. ನಮ್ಮ ಊರಿಗೆ ಹೋಗ್ಬೇಕಂದ್ರೆ 2 ಕಡೆಯಿಂದನೂ ಹೋಗ್ಬೋದು. ಒಂದು ಚಳ್ಳಕೆರೆ ರಾಯದುರ್ಗ ಕಡೆಯಿಂದನೂ ಹೋಗ್ಬೋದು, ಇನ್ನೊಂದು ಪಾವಗಡ ಕಲ್ಯಾಣದುರ್ಗದಿಂದ ಆದರೂ ಹೋಗ್ಬೋದು. ಚಳ್ಳಕೆರೆ ರಾಯದುರ್ಗ ಕಡೆಯಿಂದ ಸ್ವಲ್ಪ ಲಾಂಗ್ ಅನಿಸುತ್ತೆ. ಈಗ 3ನೇ ಬಸ್ ಹತ್ತಿದ್ದೀವಿ. ಇದು ನಮ್ಮೂರು ಕ್ರಾಸ್ ಹತ್ರ ಹೋಗುತ್ತೆ. ನಾವು ಬಸ್ ಇಳಿಯೋಷ್ಟೊತ್ತಿಗೆ ನಮ್ಮ ಅಣ್ಣವರಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ನಮ್ಮ ಅಕ್ಕ ಬಂದು ಹಿಂದ್ಗಡೆ ಕಾರಲ್ಲಿ ಬರ್ತಿದ್ದಾರೆ. ಕಾರಲ್ಲಿ ಬರೋರು ತುಂಬ ಜನ ಇದ್ದರು. ಹಾಗಾಗಿ ನಾನು ನಮ್ಮ ಅಣ್ಣನ ಜೊತೆ ಬಂದೆ. ಇಲ್ಲಿ ನಮ್ಮೂರು ದಾರಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಲದಲ್ಲೆಲ್ಲ ಹತ್ತಿ ಹಾಕಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಿದೆ ನೋಡಿ. 12:30 ಅಷ್ಟೊತ್ತಿಗೆ ಊರಿಗೆ ಬಂದ್ವಿ. ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಪೂಜೆ ಬಂದು ನಮ್ಮ ಅಜ್ಜಿಯವ್ರದ್ದು, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಮ್ಮವ್ರದ್ದು. ನಮ್ಮ ಮನೆ ಪಕ್ಕದ ಮನೆನೇನೆ. ಇನ್ನು ಪೂಜೆಗೆ ತುಂಬ ಜನ ಬಂದಿದ್ದಾರೆ. ಪೂಜೆ ಬೇಗ ಮುಗಿದ್ರೆ ಬೆಂಗಳೂರಿಗೆ ರಿಟರ್ನ್ ಹೋಗೋ ಪ್ಲ್ಯಾನ್ ಇದೆ. ನೋಡಬೇಕು ಎಷ್ಟೊತ್ತಾಗುತ್ತೋ. ಮಕ್ಕಳನ್ನ ಬೇರೆ ಕರ್ಕೊಂಬಂದಿಲ್ಲ, ಬೆಂಗಳೂರಲ್ಲೇ ಇದ್ದಾರೆ. ಮಂಡೇ ಆಗಿರೋದ್ರಿಂದ ಕಾಲೇಜು ಸ್ಕೂಲ್ ಇರುತ್ತೆ. ಹಾಗಾಗಿ ರಜಾ ಹಾಕ್ಸೋದು ಬೇಡ ಅಂತ ಕರ್ಕೊಂಡು ಬಂದಿಲ್ಲ. ಇಲ್ಲಿ ನಮ್ಮಮ್ಮ ಅಡುಗೆ ಮನೇಲಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಅಲ್ಲಿ ಪೂಜೆ ಮಾಡ್ಸೋಕೆ ಬಂದಿರೋ ಅಂಥ ಪುರೋಹಿತರಿಗೆ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಿದ್ದಾರೆ. ಪುರೋಹಿತರು ಇವತ್ತು ಅನ್ನ ಊಟ ಮಾಡಲ್ವಂತೆ. ಹಾಗಾಗಿ ಇಲ್ಲಿ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆದ್ವಿ. ಪಕ್ಕದ ಮನೇಲಿ ಪೂಜೆ ನಡೀತಾ ಇದೆ, ಹೋಗಬೇಕು. ನಮ್ಮ ಅಣ್ಣ ಅತ್ತಿಗೆನೂ ಊರಿಗೆ ಬಂದಿದ್ದರು, ಇಲ್ಲೇ ಇದ್ದಾರೆ. ಅವರು ಇನ್ನು 2 days ಬಿಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಗೆ ಬಂದಿದ್ದೀವಿ ಅಂದರೆ ಅವ್ರ ಮುಖದಲ್ಲಿರೋ ಖುಷಿನೇ ಬೇರೆ. ಅದು ಎಷ್ಟು ವರ್ಷ ಆದರೂ ಆ ಖುಷಿ ಹೀಗೆ ಇರುತ್ತೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಅತ್ತಿಗೆ ಅವ್ರ ಜೊತೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇವರು ನಮ್ಮ ಅಮ್ಮ ಅವರ ತಂಗಿ, ಲಾಸ್ಟ್ನೇವರು. ನಮ್ಮಮ್ಮ ನಮ್ಮ ಚಿಕ್ಕಮ್ಮಂದರೆಲ್ಲ 5 ಜನ ಅಕ್ಕ ತಂಗಿರು. ನಮ್ಮ ಅಜ್ಜಿಯವ್ರ ಫ್ಯಾಮ್ಲಿ ಬಂದು ತುಂಬ ದೊಡ್ಡ ಫ್ಯಾಮ್ಲಿ.
ನಮ್ಮೂರಲ್ಲಿ ಒಂದು 10 ಮನೆ ಇದ್ದಾವೆ, ನಮ್ಮ ರಿಲೇಟಿವ್ಸ್ ಮನೆ. ಎಲ್ಲರ ಮನೆ ಹತ್ರ ಹೋಗಕ್ಕೆ ಟೈಮೇ ಇರಲ್ಲ. ಇವರು ಸಹ ನಮ್ಮ ಚಿಕ್ಕಮ್ಮನೆ 2ನೇ ಅವರು ಅದೇ ಊರಲ್ಲೇ ಇರ್ತಾರೆ. ಇಲ್ಲಿ ಎಲ್ಲರೂ ತುಂಬ ಜೋರಾಗಿ ಮಾತಾಡ್ತಿದ್ದಾರೆ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಚಿಕ್ಕಮ್ಮ ನನ್ನ ವೀಡಿಯೋಸ್ ಬಗ್ಗೆ ಮಾತಾಡ್ತಿದ್ದಾರೆ, ಅಡುಗೆ ಎಲ್ಲ ನೋಡ್ತಾರಂತೆ, ತುಂಬ ಚೆನ್ನಾಗಿರುತ್ತಂತ ಹೇಳ್ತಾ ಇದ್ರು. ಇಲ್ಲಿ ಕೂತಿರೋರು ಬಂದು ನಮ್ಮ ಅಜ್ಜಿಯವರು. ತುಂಬ ಹೊತ್ತು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್. ಆಯ್ತು, ಬಾಯ್ ಚಪ್ಪ. ಇವನು ಬಂದು ನಮ್ಮ ಅಣ್ಣನ ಮಗ, ನನ್ನ ಅಳಿಯ. ಇಲ್ಲಿ ನಾನು ಫ್ಯಾನ್ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಬಂದು ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇದ್ದಾನೆ. ಅವನಿಗೆ ಫ್ಯಾನ್ ಆಫ್ ಮಾಡೋದು ಆನ್ ಮಾಡೋದು ಅಂದರೆ ತುಂಬ ಇಷ್ಟ. ಎಷ್ಟು ಗದರಿದ್ರೂ ಹೋಗ್ತಾ ಇಲ್ಲ ನೋಡಿ. ಜುಟ್ಟು ಕಟ್ಟಿರೋದಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ಇಲ್ಲಿ ನೋಡಿ, ಫ್ಯಾನ್ ಆನ್ ಮಾಡಬೇಡ ಅಂತ ಕೈ ಅಡ್ಡ ಇಟ್ರು ಹೆಂಗೆ ತೆಗಿತಿದ್ದಾನೆ. ಈಗ ನನ್ನ ಹತ್ರ ಜಗಳ ಆಡ್ತಾನೆ ನೋಡಿ. ನಾನು ಊರಿಗೆ ಬಂದರೆ ಎಲ್ಲರ ಜೊತೆ ತೆಲುಗುನೇ ಮಾತಾಡೋದು. ನಮ್ಮಿಬ್ಬರು ಅತ್ತಿಗೆಯರ ಜೊತೆ ಮಾತ್ರ ಕನ್ನಡ ಮಾತಾಡ್ತೀನಿ, ಒಬ್ಬರ ಹತ್ರ ಮಾತ್ರ ತೆಲುಗು ಮಾತಾಡ್ತೀನಿ. ನಮ್ಮ ತವ್ರ ಮನೆ ಬಂದು ಆಂಧ್ರದಲ್ಲಿ ಇರೋದಲ್ವ, ಹಾಗಾಗಿ ಎಲ್ಲರೂ ತೆಲುಗುನೇ ಮಾತಾಡೋದು. ಪೂಜೆ ಎಲ್ಲ ಚೆನ್ನಾಗಾಯಿತು. ಬಂದಿರೋರೆಲ್ಲ ವಾಪಸ್ ಹೊರಟೋದ್ರು. ಈಗ ಟೈಮ್ ಬಂದು 5 o'clock ಆಗಿದೆ. ನಾವು ನೈಟ್ ಬಸ್ಗೆ ಹೋಗೋಣ ಅಂತ ಬುಕ್ ಮಾಡೋಕ್ಕೆ ನೋಡಿದ್ರೆ ಫುಲ್ ರಶ್ ಆಗಿದೆ ಬಸ್ಸು, ಟಿಕೆಟ್ಸ್ ಇಲ್ಲ. ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋಣ ಅಂತ ಸುಮ್ಮನೆ ಆದ್ವಿ. ನಮಗೂ ಬೆಳಿಗ್ಗೆಯಿಂದ ಜರ್ನಿ ಮಾಡಿ ಟಯರ್ಡ್ ಆಗಿದ್ವಿ. ಇಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೊರಗಡೆ. ಇಲ್ಲಿ ನನ್ನ ಪಕ್ಕನೇ ಸೀರೆ ಉಟ್ಕೊಂಡು ಕೂತ್ಕೊಂಡಿದಾರಲ್ಲ, ಅವರು ನಮ್ಮ ಅಜ್ಜಿ ಅವರ ಮಗಳು. ಚಿಕ್ಕ ವಯಸ್ಸಿಂದ ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸು. ವಿಡಿಯೋದಲ್ಲಿ ಚೆನ್ನಾಗಿ ಬರಬೇಕು. ಬಿಟ್ಟು ಬಿಟ್ಟು ಇಲ್ಲಿ ನಮಗೋಸ್ಕರ ನಮ್ಮ ಅತ್ತಿಗೆ ಹೊಸ ಚಾಪೆ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ಲಿ ಅಂತ ಹೊಸ ಚಾಪೆ ತಗೊಂಬಂದು ಬೇರೆ ಹಾಕ್ತಾ ಇದ್ದಾರೆ. ಉಮಾ, ವಿಡಿಯೋದಲ್ಲಿ ಕಾಣಿಸ್ಲಿ ಅಂತ ಆ ಚಾಪೆ ಹಾಕ್ತಾ ಇದ್ದಾರೆ ಇವರು. ಇಲ್ಲೇ ಊಟ ಮಾಡ್ತೀವಿ, ಸರ್ಪ್ರೈಸ್ ಕೊಡ್ಲ, ಇಲ್ಲೇ ಊಟ ಮಾಡ್ತೀವಿ. ಒಂದು ವಿಡಿಯೋ ಆಫ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಒಂದು ಪ್ಲೇಟಲ್ಲಿ ಹಾಯ್ ಫ್ರೆಂಡ್ಸ್. ಇವ್ರು ಬಂದು ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಅವ್ರ ಮಗಳು. ಹಾಯ್ ಗಾಯ್ಸ್. ಈವ್ನಿಂಗ್ ಟೈಮಲ್ಲಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಾವೆಲ್ಲರೂ ಮನೆ ಒಳಗಡೆಗಿಂತ ಹೊರಗಡೆನೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ. ಊರಲ್ಲಿ ಕ್ಲೈಮೇಟ್ ಅಷ್ಟು ಚೆನ್ನಾಗಿರುತ್ತೆ. ನೈಟ್ ಟೈಮ್ ಊಟ ಮಾಡೋದನ್ನು ಹೊರಗಡೆನೇ. ಇಲ್ಲಿ ಇನ್ನೂ ನಮ್ಮಿಬ್ಬರು ಅಣ್ಣಂದಿರು ಅತ್ತಿಗೆಂದಿರು ಬಂದಿಲ್ಲ, ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ. ಇಲ್ಲಿ ನಮ್ಮ ಚಿಕ್ಕ ಅತ್ತಿಗೆ ಅವರು ಹೊಸ ಚಾಪೆ ಹಾಕಿದ್ರು, ಹಾಗಾಗಿ ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ವಿ. ವಿಡಿಯೋದಲ್ಲಿ ಚೆನ್ನಾಗಿ ಬರಲಿ ಅಂತ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಯ್ ಗಾಯ್ಸ್. ಬಿಟ್ಟು ಕ್ಲಾಸ್ ಕೊಡ್ತೇವೆ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ರೆ ಹಿಂದ್ಗಡೆಯಿಂದ ನಮ್ಮ ಅಣ್ಣ ಅತ್ತಿಗೆ ನನ್ನ ಮೇಲೆ ಜೋಕ್ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಅವ್ರನ್ನ ಜಾಸ್ತಿ ತೋರಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಬಂದಿದೀವಂತ ನಮ್ಮ ಅತ್ತಿಗೆ ಹೊಸ ಚಾಪೆ ಹಾಕಿದ್ದಾರೆ. ಕಲರ್ ಇರುವಂತ ಚಾಪೆ, ಹೊಸ ಚಾಪೆ ಹಾಕಿದ್ದಾರೆ ನೋಡಿ.
ನೋಡಿ ಫ್ರೆಂಡ್ಸ್ ಹೆಂಗ್ ಆಡ್ತಾ ಇದ್ದಾನೆ ಹೊಸ ಚಾಪೆ ಹಾಕಿದ್ದಕ್ಕೆ. ಇವನಿದಾನಲ್ಲ ಇವನು ಹೆಂಗ್ ಆಡ್ತಿದ್ದ ನೋಡಿ ಫ್ರೆಂಡ್ಸ್. ಇವನು ಹೆಂಗ್ ಓಡೋಗ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಓಡೋಗ್ತಾ. ಹಾಯ್ ಗಾಯ್ಸ್, ಇವನಿದಾನಲ್ಲ ಇವನು ನೋಡಿ ಫ್ರೆಂಡ್ಸ್. ಬಿಟ್ಟು ಇವನ ಹೆಸರು ಬಿಟ್ಟು ಅಂತ ಇವನ ಹೆಸರು. ಇವನು ನೋಡಿ ಫ್ರೆಂಡ್ಸ್ ಹೆಂಗ್ ಓಡೋಗ್ತಿದ್ದ ನೋಡಿ ಫ್ರೆಂಡ್ಸ್. ತುಂಬ ದಿನಗಳ ನಂತರ ಊರಲ್ಲಿ ಈ ರೀತಿ ಎಲ್ಲರೂ ಕುತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಮ್ದು ಬೇರೆ ಇವ್ರು ಬೇರೆ ಅನ್ನಂಗಿಲ್ಲ, ಚೆನ್ನಾಗಿ ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಮಾಡ್ತಾರಲ್ಲ. ಐಫೈ ಬಿಟ್ಟು ಐಫೈವಾ? ಫಟ್ ಅನ್ಬಿಟ್ಟು ನಮ್ಮಮ್ಮ ಬಿಟ್ಟುಗ ನಮ್ಮಮ್ಮ ಬಿಟ್ಟು ನೀನು ಬೇಡ ಹೋಗು. ಬಿಟ್ಟು ಒಪ್ಪೋ ಮಾಯಮ್ಮ. ಇಲ್ಲಿ ನಾನು ನಮ್ಮ ಅಣ್ಣ ನಮ್ಮ ಅಮ್ಮನ ಮೇಲೆ ಮಲ್ಕೊಂಡಿದ್ದಕ್ಕೆ ನಮ್ಮ ಅಣ್ಣನ ಮಗ ನೋಡಿ ಹೇಗೆ ಮಾಡ್ತಾನಂತ. ಯಾರಾದರೂ ನಮ್ಮ ಅಮ್ಮನ ಮೇಲೆ ಮಲ್ಕೊಂಡ್ರೆ ಅವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕರೆಕ್ಟ್ ತಾನೆ? ನಮ್ಮಮ್ಮ ಸುಮ್ಮನೆ ಬೈತಾಳೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು. ನನ್ನ ಕೂದಲು ತುಂಬ ಉದುರ್ತಾ ಇದೆ ಅಂತ ಸ್ವಲ್ಪ ಕಟ್ ಮಾಡಿದ್ದಕ್ಕೆ ನಮ್ಮಮ್ಮ ತುಂಬ ಬೈತಾ ಇದ್ದಾರೆ ನನಗೆ. ಇಲ್ಲಿ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಏರ್ ಕಟ್ ಮಾಡಿಸಿರೋದು, ಯಾವತ್ತೂ ಮಾಡಿಸಿರಲಿಲ್ಲ. ಮೊದಲು ಜಡೆ ಎಷ್ಟುದ್ದ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. నీ పేరేమి? పేరు చెప్పాల. ಅದು ತಗಲ ನೀನು ಎಲ್ಲ ನಿಮಗೆ ಬೇಕಾ ಚಿನ್ನ? ಹಾಯ್ ಫ್ರೆಂಡ್ಸ್, బాగున్నారా గైస్? ఫోన్ పాప గుడ్డలు. దేవంశు నువ్వు చెప్తే మీ మేడం వాళ్ళందరూ చూస్తారు గుడ్ బాయ్ అంటారు. చెప్పు దేవంశ్, చెప్పు పాప. జానీ రాదు, అయిపోయింది దాంట్లో అంతా. ఓపెన్ యువర్ మౌత్. దేవంశ్ నువ్వు చెప్పు. ఆఫ్ చెప్తావు. ఆఫ్ చేస్తారులే. చెప్తే బిట్టు జానీ ఈటింగ్ షుగర్, టెలింగ్ లైట్స్, ఓపెన్ యువర్ మౌత్. హై ఫైవ్. షేక్ హ్యాండ్. పప్పి. Little monkeys. 3 little monkeys jumping on the bed. One fell down and bumped his head. Mama called a doctor and doctor said, no more monkeys jumping on the bed. Wow, very good. No. ಏ ತರ್ಲೆ ಬಾರ ಈ ಕಡೆ. ಲಿಟಲ್ ಮಂಕೀಸ್ ಮಾಡ್ತೀನಿ. ಇಲ್ಲಿ ನಮ್ಮಮ್ಮ ಏನೋ ಸ್ವೀಟ್ ಮಾಡಿದ್ರಂತೆ, ಅದನ್ನು ತಿಂತಾ ಇದ್ದೀವಿ. ಸ್ವಲ್ಪನೇ ಮಾಡಿದ್ದೆ, ಖಾಲಿ ಆಯಿತು, ಮತ್ತೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಳಿಗೂ ಸಹ ಈ ಸ್ವೀಟ್ ಅಂದರೆ ತುಂಬ ಇಷ್ಟ. ನಮ್ಮ ಅಣ್ಣವ್ರು ಇನ್ನು 2 ಡೇಸಲ್ಲಿ ಬ್ಯಾಂಗ್ಳೂರಿಗೆ ಬರ್ತಾರೆ, ಅವಾಗ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಂತಾರೆ?
ಈಗ ಟೈಮ್ ಬಂದು ನೈಟ್ 9 ಆಗಿದೆ. ಎಲ್ಲರೂ ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈ ರೀತಿ ಹೊರಗಡೆ ಕುತ್ಕೊಂಡು ಊಟ ಮಾಡೋದಂದರೆ ನನಗೆ ತುಂಬ ಇಷ್ಟ. ಗಾಳಿನೂ ತುಂಬ ಚೆನ್ನಾಗಿತ್ತು. ಇನ್ನು ಊಟಕ್ಕೆ ಬಂದು ಸೊಪ್ಪು ಸಾರು, ಬದನೆಕಾಯಿ ಪಲ್ಯ, ರೊಟ್ಟಿ. ಈ ರೊಟ್ಟಿ ಬಂದು ಕಡ್ಕಲ್ ರೊಟ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಎರಡೂ ಇದೆ. ಈ ರೊಟ್ಟಿಗಳು ಬಂದು ನಮ್ಮ ಅತ್ತಿಗೆ ಅವರು ಅವ್ರ ಊರಿಂದ ತಂದಿರೋದು. ನಮ್ಮ ಅತ್ತಿಗೆ ಅವ್ರ ಅಮ್ಮ ಅವರು ಊರಲ್ಲಿ ರೊಟ್ಟಿ ಬಿಸ್ನೆಸ್ ಮಾಡ್ತಾರೆ. ರೊಟ್ಟಿ ಅಂತೂ ತುಂಬ ತೆಳ್ಳಗೆ ಚೆನ್ನಾಗಿದೆ. ಬದನೆಕಾಯಿ ತುಂಬ ಚೆನ್ನಾಗಿದೆ. ಬದನೆಕಾಯಿ ಪಲ್ಯ ಇದು ಬದನೆಕಾಯಿ ಪಲ್ಯ, ಇದು ಸೊಪ್ಪು ಸಾರು. ನೋಡಿ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿದೆ. ಪೋತಮ್ಮ ಇದು ಬಂದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5:30 ಆಗಿದೆ ಟೈಮು. ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಅಣ್ಣ ಬಂದು ಗಾಡಿಯಲ್ಲಿ ಡ್ರಾಪ್ ಮಾಡ್ತಾರೆ. ನಮ್ಮೂರು ಕ್ರಾಸ್ ಹತ್ರ ಬಸ್ ಹತ್ತಿದ್ರೆ ಸೀದಾ ಪಾವಗಡ ಹೊಟ್ಟೋಗ್ತೀವಿ. ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಬಸ್ ಹತ್ಬೋದು. ಒಂದು 12:30ಗೆಲ್ಲ ಮನೇಲಿರ್ತೀವಿ. ಬೆಳಿಗ್ಗೆನೇ ಹೋಗೋದ್ರಿಂದ ಬಸ್ಗಳು ಬೇಗ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತಿಗೆ ಅವರು ರೋಡಲ್ಲೇ ತಂದು ಕೊಡ್ತಿದ್ದಾರೆ ಕಾಫಿನ. ನಾನು ನಮ್ಮ ಅತ್ತಿಗೆ ಯಾವಾಗಲೂ ಇದೇ ರೀತಿ ಫನ್ನಿಯಾಗಿ ಒಬ್ರನ್ನೊಬ್ರು ರೇಗಿಸ್ಕೊತಾ ಇರ್ತೀವಿ. ಅತ್ತಿಗೆ ನಾದ್ನಿ ಅನ್ನೋದಕ್ಕಿಂತ ನಾವು ಫ್ರೆಂಡ್ಸ್ ಥರನೇ ಜಾಸ್ತಿ ಇರ್ತೀವಿ. 3 ಜನ ಅತ್ತಿಗೆಂದಿರು ನನ್ನ ಜೊತೆ ಅದೇ ರೀತಿ ಇರ್ತಾರೆ. ಇನ್ನು ಕಾಫಿ ಕುಡಿದು ಹೊರಡ್ತೀವಿ. ನಮ್ಮ ಅಣ್ಣನೂ ಎದ್ದು ಫ್ರೆಶ್ ಅಪ್ ಆಗಿದ್ದಾರೆ. ಊರಿಗೆ ಬಂದು ಒಂದೇ ಒಂದು ದಿನ ಇದ್ದು ಹೋಗ್ಬೇಕಂದ್ರೆ ತುಂಬ ಬೇಜಾರಾಗ್ತಿದೆ. ನನಗಂತೂ ಒಂದು ಚೂರು ಇಷ್ಟ ಇಲ್ಲ ಹೋಗ್ತಾ ಇರೋದು. ಇನ್ನೇನಂದರೆ ಹೋಗಲೇಬೇಕು, ಮಕ್ಕಳನ್ನ ಬಿಟ್ಟು ಬಂದಿದ್ದೀನಿ. ನಮ್ಮ ಯಜಮಾನ್ರೇನೋ ಇನ್ನೊಂದು ದಿನ ಇದ್ದು ಬಾ ಅಂತಲೇ ಹೇಳಿದರು. ನಾನು ನಮ್ಮ ಅಕ್ಕ ಜೊತೇಲಿ ಬಂದಿದ್ದೀವಿ, ಜೊತೇಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಮಕ್ಳಿಗೂ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ನಿನ್ನೆ ನೈಟ್ ಬಸ್ ಸಿಕ್ಕಿದ್ರೆ ನಾವು ನೈಟೇ ಹೋಗ್ತಾ ಇದ್ವಿ. ಒಂದು ವಾರ ಊರಲ್ಲಿ ಇರೋ ಥರ ಇದ್ದರೆ ಮಾತ್ರ ನಾನು ಊರಿಗೆ ಬರ್ತೀನಿ, ಇಲ್ಲಾಂದರೆ ಬರೋದೇ ಇಲ್ಲ. ನಮ್ಮ ಮಕ್ಕಳು ಅಷ್ಟೇ 1 ದಿನ 2 ದಿನಕ್ಕೆಲ್ಲ ಊರಿಗೆ ಬರೋದಿಲ್ಲ. ನಾವು ಬರಲ್ಲ, ಇಲ್ಲೇ ಇರ್ತೀವಂತ ಹೇಳ್ತಾರೆ. ಇನ್ನು ಪೂಜೆಗೆ ಕಂಪಲ್ಸರಿ ಬರಬೇಕಿತ್ತು. ಹಾಗಾಗಿ ನಾನು ನಮ್ಮ ಅಕ್ಕ ಬಂದಿರೋದು. ಒನ್ ಡೇ ಅಲ್ಲೇ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.